ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ಪುಟ್ಟ ಬ್ಲಾಗ್ ನಿಮಗಾಗಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಈ ಜೋಮಾಲೆ ಸರ ಅಂತೂ ಸಖತ್ತಾಗಿದೆ. ಇದು ಟ್ರೆಂಡಿಂಗ್ ಕಲೆಕ್ಷನು, ಸಖತ್ತಾಗಿದೆ ನೋಡಿ ಡಿಸೈನು. ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾವು ಬಂದಿರೋದು ಎಲ್ಲಿಗೆ ಅಂದರೆ ನಮ್ಮೂರ ಹತ್ರ ಇರುವಂತಹ ಒಂದು ಪುಟ್ಟ ಇಮಿಟೇಷನ್ ಜ್ಯುವೆಲ್ರಿ ಶಾಪ್ಗೆ. ಇಲ್ಲಿ ಏನೆಲ್ಲ ಜ್ಯುವೆಲ್ಸ್ ಇದೆ, ಏನೆಲ್ಲ ನಾನು ತೊಗೊಂಡೆ ಎಲ್ಲನೂ ನಿಮಗೆ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ಒಂದಕ್ಕೊಂದು ಡಿಸೈನ್ ಅಂತೂ ಅಮೇಝಿಂಗ್ ಆಗಿದೆ. ಮತ್ತು ರೇಟ್ ಕೂಡ ತುಂಬಾ ಕಡಿಮೆ, ತುಂಬ ಚೆನ್ನಾಗಿದೆ. ಹಾಗೆಯೇ ಗ್ಯಾರಂಟಿ ಐಟಮ್ಸು 1 ಇಯರ್ ಗ್ಯಾರಂಟಿ ಕೊಡ್ತಾರೆ. ಅದರಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ ಜ್ಯುವೆಲ್ರಿ ಇದು ನಾಗರು ಜೋಮಾಲೆ. ಇದು ತುಂಬಾ ಟ್ರೆಂಡಿಂಗಲ್ಲಿದೆ. ಡ್ರೆಸ್ ಮೇಲಾಗಲಿ ಇಲ್ಲ ಸ್ಯಾರಿ ಮೇಲಾಗಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಜೋಮಾಲೆ ಸರ, ಇದು ಇಯರಿಂಗ್ಸು ವಿತ್ ಸರ ಎರಡೂ ಕೂಡ ಬಂದಿದೆ. ಎಲ್ಲ ಬ್ಯಾಂಗಲ್ಸ್ಗೆ ಮತ್ತು ಇಯರಿಂಗ್ಸ್ಗೆ, ಹಾಗೆ ದೊಡ್ಡ ದೊಡ್ಡ ಸರಗಳು, ಮತ್ತು ಫಂಕ್ಷನ್ಗಳಿಗೆ ರಿಸೆಪ್ಷನ್ಗಳಿಗೆ ಹಾಕ್ಕೊಳ್ಳೋಂಥ ಸರಗಳು, ಮಾಂಗಲ್ಯ ಚೈನ್ಸು ಎಲ್ಲನೂ ಅಷ್ಟೇ 1 ಇಯರ್ ವಾರಂಟಿ ಇತ್ತು. ಸೊ ಇದು ಕೂಡ ಗೆಜ್ಜೆ ಮಾಟಿ ಅಂತ ಬರುತ್ತಲ್ವ, ಸೊ ಅದು. ಬಟ್ ಇದು ಸ್ವಲ್ಪ ವೇರ್ ಮಾಡಿ ಸ್ವಲ್ಪ ದಿವಸ ಆಗಬೇಕು. ಇದ್ರ ಕ್ವಾಲಿಟಿ ಅಷ್ಟು ನನಗೆ ಓಕೆ ಅನ್ನಿಸ್ತು. ನಾನು ತೊಗೊಳಕ್ಕೆ ಬಂದಿದ್ದೆ, ಬಟ್ ನನಗಿಷ್ಟ ಆಗಿಲ್ಲ ಇದು. ಸೊ ಇದನ್ನು ಬಿಟ್ಬಿಟ್ಟೆ. ನಾನು ತೊಗೊಂಡಿದ್ದು ಓನ್ಲಿ ಬ್ಯಾಂಗಲ್ಸ್ ಅಷ್ಟೇ. ಗೋಲ್ಡ್ ರೇಟ್ ಅಂತೂ ಈಗಿಂದ ರೇಟ್ ಅಂದರೆ ಎಲ್ಲ ನಾವು ರೆಡಿ ಮಾಡಿಸಿ ಅದನ್ನು ನಾವು ಡಿಸೈನ್ ಸೆಲೆಕ್ಟ್ ಮಾಡಿ 916 ಅಂದರೆ ಹತ್ತತ್ರ 10,000 ಆಗಿಬಿಡುತ್ತೆ. ಅದ್ರದ್ದು ಕೂಲಿ, ಹಾಗೆಯೇ ವೇಸ್ಟೇಜು ಎಲ್ಲನೂ ಸೇರಿಸಿ ಅಷ್ಟೇ ಹತ್ತತ್ರ ಆಗುತ್ತೆ. ಈ ಥರ ಒಂದು ಜ್ಯುವೆಲ್ರಿನ, ಚೆನ್ನಾಗಿರೋ ಜ್ಯುವೆಲ್ರಿನ ಅಂದರೆ ನಾವು ರೆಂಟಿಗೆ ಬೇಕಾದ್ರೆ ತೊಗೋಬೋದು, ಇಲ್ಲಾಂದರೆ ನಾವು ತೊಗೊಂಡು ಒಂದು ಸೆಟ್ನ ಇಟ್ಕೊಂಡ್ರೆ ಫಂಕ್ಷನ್ಗಳಿಗೆ ವೇರ್ ಮಾಡ್ಕೊಬೋದು. ಬಟ್ ಇಮಿಟೇಷನ್ ಜ್ಯುವೆಲ್ರಿಗೆ ನಾವು ಅಷ್ಟು ದುಡ್ಡನ್ನ ವೇಸ್ಟ್ ಮಾಡೋದು ವೇಸ್ಟು. ಯಾಕೆಂದರೆ 1 ವರ್ಷ 2 ವರ್ಷ ಆದಮೇಲೆ ಅದನ್ನು ವೇಸ್ಟು ಎಸಿಬೇಕಾಗುತ್ತೆ. ಆದರೆ ಈಗಿನ ಗೋಲ್ಡ್ ರೇಟಲ್ಲಿ ತುಂಬ ರೇಟ್ ಇದೆ. ಅಟ್ಲೀಸ್ಟ್ ಒಂದು ಚಿಕ್ಕದೊಂದು ಚೈನ್ ಮಾಡಿಸ್ಬೇಕು ಅಂದ್ರೇ ಲಕ್ಷಾನುಗಟ್ಟಲೆ ಖರ್ಚಾಗುತ್ತೆ. ಒಂದು 20 ಗ್ರಾಮ್ ಮಾಡಿಸ್ಬೇಕಂದ್ರೆ ಎಷ್ಟೋ ದುಡ್ಡಾಗುತ್ತೆ. ಸೊ ಅಂಥದ್ರಲ್ಲಿ ಫಂಕ್ಷನ್ ವೇರ್ಗಳಿಗೆ ಚಿನ್ನ ತೊಗೊಳೋಕ್ಕೆ ಸ್ವಲ್ಪ ಕಷ್ಟ, ಇಷ್ಟೊಂದು ರೇಟಲ್ಲಿ ತೊಗೊಳೋದು ಕಷ್ಟ ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್ ಏನು. ಸೊ ಎಲ್ಲರೂ ಕೂಡ ಅಷ್ಟೇ ಬ್ಯಾಂಗಲ್ಸು, ಇಯರಿಂಗ್ಸಿಂದ ಹಿಡಿದು ಫುಲ್ ಲಾಂಗ್ ಚೈನು, ಮಾಂಗಲ್ಯ ಚೈನ್ ಪ್ರತಿಯೊಬ್ಬರು ಕೂಡ ತೊಗೊತಾ ಇರೋದೇ ಈ ಒಂದು ಜ್ಯುವೆಲ್ರಿ. ಯಾಕೆಂದರೆ ಇಷ್ಟೊಂದು ರೇಟ್ ಇರುವಾಗ ಜ್ಯುವೆಲ್ರೀಸ್ ತೊಗೊಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ನಾನು ತೊಗೊಳಕ್ಕೆ ಬಂದಿದ್ದು ಓನ್ಲಿ ಬ್ಯಾಂಗಲ್ಸು. ನನಗೆ ಬೇಕಾಗಿರೋದು ಬ್ಯಾಂಗಲ್ಸಲ್ಲಿ ತುಂಬ ವೆರೈಟಿ ಡಿಸೈನ್ ಇತ್ತು. ಬಟ್ ಎಲ್ಲನೂ ನೋಡಿ ನಮ್ಮ ಊರ ಹತ್ರನೇ ಇಷ್ಟು ಚೆನ್ನಾಗಿರೋ ಬ್ಯಾಂಗಲ್ಸ್ ಡಿಸೈನ್ಸ್ ಎಲ್ಲ ನೋಡಿಬಿಟ್ಟು ಒಂದು ಸೆಲೆಕ್ಟ್ ಮಾಡಿದೆ. ಅಲ್ಲಿ ನೋಡಿ ವೀಡಿಯೋಸು ಮಾಡುವಾಗ ಸ್ವಲ್ಪ ಹಾಗೇ ಇಟ್ಕೊಂಡ್ಬಿಟ್ಟಿದೆ, ಅದಕ್ಕೆ ವೀಡಿಯೋ ಅದು ಸ್ಟಕ್ ಆಗಿಬಿಟ್ಟಿದೆ. ನಾನಲ್ಲಿ ಅವ್ರ ಹತ್ರ ತೊಗೊತಿದ್ದೆ, ವೀಡಿಯೋಸ್ ಶೂಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಎಲ್ಲ ಡಿಸೈನ್ ಕೂಡ ಒಂದಕ್ಕೊಂದು ಚೆನ್ನಾಗಿದೆ. ಬ್ಯಾಂಗಲ್ಸ್ ಥರ, ಕಡ ಥರ. ಸೊ ಈ ಬ್ಯಾಂಗಲ್ಸು ತುಂಬಾ ಡಿಸೈನ್ ತುಂಬಾ ಚೆನ್ನಾಗಿತ್ತು. ಬಟ್ ಬ್ಯಾಂಗಲ್ಸ್ ಇಷ್ಟಪಡೋರು ತೊಗೊಬೋದು ಈ ಥರ ಡಿಸೈನ್ಸ್ ಎಲ್ಲ. ಗೋಲ್ಡಲ್ಲಿ ಮಾಡಿಸ್ಕೊಳೋಕ್ಕಾದರೆ ಒಂದು 30 ಗ್ರಾಮ್ ಬೇಕು, ಒಂದು ಸಿಂಪಲಾಗಿ ಮಾಡಿಸ್ಕೋಬೇಕು ಅಂದರೆ. ಈ ಥರ ಬ್ಯಾಂಗಲ್ಸ್ ಮಾಡಿಸ್ಕೊಂಡ್ರೆ ಡಿಸೈನ್ ವರ್ಷ ಬದಲಾಯಿಸ್ಕೊಂಬಿಡ್ಬೋದು. ಈ ಥರ ಒಂದು ತೊಗೊಂಡ್ರೆ ಸಾಕು, ಮಾಡಿಸ್ಕೊಂಡ್ರಲ್ಲ ತೊಗೊಂಡ್ರೆ ಸಾಕು. ನಮಗೆ ಇದು ಬ್ಯಾಂಗಲ್ಸ್ ಹಾಳಾದಾಗ ಮತ್ತೆ ನೆಕ್ಸ್ಟ್ ಇನ್ನೊಂದು ಥರ ಡಿಸೈನ್ ತೊಗೋಬೋದು. ಆದರೆ ಗೋಲ್ಡಲ್ಲಿ ಆ ಥರ ಆಗಲ್ಲ ಅಲ್ವಾ. ನಾನು ಸಿಂಪಲಾಗಿರೋ ಡಿಸೈನ್ ಹುಡುಕ್ತಾ ಇದ್ದೆ. ಸ್ಟೋನ್ ಬ್ಯಾಂಗಲ್ಸು, ಎಲ್ಲ ಥರ ಬ್ಯಾಂಗಲ್ಸ್ ಕೂಡ ಇತ್ತು. ಇದು ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋ ಶಾಪು. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಈ ಶಾಪ್ಗೆ. ನಾನು ನೋಡೇ ಇರಲಿಲ್ಲ. ಅದು ರೀಸೆಂಟಾಗಿ ಸ್ಟಾರ್ಟ್ ಆಯಿತು, ಇನ್ನು 1 ಮಂತ್ ಆಗಿದೆ ಅಂತ ಹೇಳಿದ್ರು ಅವರು. ನೆಕ್ಸ್ಟ್ ಟೈಮ್ ತುಂಬ ರಶ್ ಇತ್ತು ಶಾಪಲ್ಲಿ, ಅದಕ್ಕೆ ಕರೆಕ್ಟಾಗಿ ಶೂಟ್ ಮಾಡ್ಕೊಳೋಕೆ ಕೂಡ ಆಗಿಲ್ಲ. ಒಂದು ಡಿಸೈನ್ ಬ್ಯಾಂಗಲ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ತೊಗೊಂಡೆ. ಈಗಿನ ಚಿನ್ನದ ರೇಟಲ್ಲಿ ಲಕ್ಷ ಕೊಟ್ಟರು ಒಂದು ದೊಡ್ಡದಾಗಿರೋ ಒಡವೆ ಮಾಡಿಸ್ಕೊಳಕ್ಕಾಗಲ್ಲ. ಒಂದು 30 ಗ್ರಾಮ್ ಒಡವೆ ಮಾಡಿಸ್ಬೇಕಂದ್ರೆ ಎಷ್ಟೋ ಬೇಕು. ಈಗ ಆಲ್ರೆಡಿ ಒಂದು 8,000 9,000 ಇದೆ 1 ಗ್ರಾಮ್ಗೆ ಆಲ್ರೆಡಿ. ಇತ್ತೀಚೆಗೆ ಅಂದರೆ 7,000 7,500 ಇದ್ದರೆ
ನಮಗೆ ಅದಕ್ಕೆ ಮಾಡಿರೋ ಕೂಲಿ ಮತ್ತು ವೇಸ್ಟೇಜ್ ಅಂತ ತುಂಬ ಹಾಕ್ತಾರೆ. ನೋಡಿ ಇಲ್ಲಿ ಎಷ್ಟು ಡಿಸೈನ್ಸ್ ಇದೆ. ಹಾಗೆ ನೋಡಿ ವರಮಹಾಲಕ್ಷ್ಮಿ, ಮಹಾಲಕ್ಷ್ಮಿದು ಮುಖವಾಡ ಕೂಡ ಇಟ್ಟಿದ್ದಾರೆ. ನೋಡಿ ಇದು ಸ್ಟೋನ್ ನೆಕ್ಲೆಸ್ಸು ರಿಸೆಪ್ಷನ್ಗೆ ಮತ್ತು ಮಕ್ಕಳಿಗೆ ಯಾವುದಾದ್ರೂ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದರೆ ಎಲ್ಲ ತೊಗೋಬೋದು. ರೆಂಟ್ ಕೂಡ ಕೊಡ್ತಾರೆ, ಹಾಗೆಯೇ ಸೇಲ್ಗೆ ಕೂಡ ಇದೆ. ನೋಡಿ ಇದು ಸೇಮ್ ಗೋಲ್ಡ್ ಥರ ಕಾಣುವಂತಹ ಗೋಲ್ಡ್ ಜ್ಯುವೆಲ್ರೀಸು. ಸೊ ಎಲ್ಲ ತೊಗೊಂಡು ಹಾಗೆ ಬ್ಯಾಂಗಲ್ಸ್ನ ತೊಗೊಂಡ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಡಿಸೈನ್ ಅಂತೂ ಅಮೇಝಿಂಗ್ ಆಗಿದೆ. ಸೊ ಮದುವೆ ಆಗೋರು ನಮಗೆ ಒಂದು ಸೆಟ್ ಬೇಕು ಅಂತ ಇದ್ದರೆ ತೊಗೊಬೋದು. ನಾವು ಒಂದು ಸೆಟ್ ಅಷ್ಟೇ ದುಡ್ಡು ಕೊಟ್ಟು ತೊಗೊಳಕ್ಕಾಗೋದು, ಎಲ್ಲದು ತೊಗೊಳಕ್ಕಾಗಲ್ಲ. ಅದಕ್ಕೆ ರೆಂಟಿಗೆ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ. ರಿಸೆಪ್ಷನ್ಗೆ, ಮುಹೂರ್ತಕ್ಕೆ, ದಾರಿಗೆ ಎಲ್ಲದಕ್ಕೂ ಒಂದೊಂದು ಥರ ಡಿಸೈನ್ನ ವೇರ್ ಮಾಡ್ಕೊಬೋದು. ಸಿಂಪಲ್ ಆಗಿರೋ ಡಿಸೈನ್ ಮತ್ತು ಹಾಗೆ ಗ್ರ್ಯಾಂಡ್ ಆಗಿರೋ ಡಿಸೈನ್ ಎಲ್ಲನೂ ಇದೆ. ಅದು ನೋಡ್ತಾ ಇದ್ರೇ ಎಷ್ಟು ಖುಷಿ ಅಲ್ವಾ. ನೋಡಿ ಲಕ್ಷ್ಮಿ ಮುಖವಾಡಗಳು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನೋಡಿ ಇಲ್ಲಿ ಆಚೆ ತೋರಿಸ್ತೀನಿ ಬನ್ನಿ, ಇನ್ನೂ ಡಿಸೈನ್ ತುಂಬ ಚೆನ್ನಾಗಿರೋವಿದೆ. ನೋಡಿ ಇದು ಫುಲ್ ಸ್ಟೋನ್ ನೆಕ್ಲೆಸ್ಸು ರಿಸೆಪ್ಷನ್ಗೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಡ್ರೆಸ್ ಮ್ಯಾಚಿಂಗ್ ಜ್ಯುವೆಲ್ರೀಸ್ ಬೇಕಿದ್ರೆ ರೆಂಟು ಕೂಡ ತೊಗೊಬೋದು. ನೋಡಿ ಎಷ್ಟು ಸಖತ್ತಾಗಿರೋ ಡಿಸೈನ್ಸ್ ಇದೆ ಅಲ್ಲ. ಸೊ ನೆಕ್ಸ್ಟ್ ಟೈಮ್ ಫಂಕ್ಷನ್ಗೆ ಏನಕ್ಕಾದರೂ ರೆಂಟಿಗೆ ಬೇಕಾದರೆ ಇಲ್ಲೇ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ತೊಗೊಂಬಂದಿದ್ದೀನಿ. ಬಟ್ ವೀಡಿಯೋನ ಕಂಪ್ಲೀಟಾಗಿ ಅಷ್ಟು ನೀಟಾಗಿ ಮಾಡ್ಕೊಳಕ್ಕಾಗಿಲ್ಲ. ಆದರೆ ಒಂದಕ್ಕೊಂದು ಡಿಸೈನ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಬಂದು ಆಚೆ ಹಾಗೆ ಬೇಕ್ರಿಯಲ್ಲಿ ಮಕ್ಕಳಿಗೇನಾದರೂ ತೊಗೊಳೋಣ ಅಂತ ತೊಗೊಂಡ್ವಿ. ಕೇಕ್ ತೊಗೊಳೋಣ ಅಂತ ಬಂದಿದ್ವಿ. ಕೇಕು ಹಾಗೆಯೇ ಚಿಪ್ಸು ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಹಾಗೆಯೇ ಬಿಸಿಲಲ್ಲಿ ತುಂಬ ಬಿಸಿಲಲ್ವಾ, ಸೊ ಏನಾದರೂ ಆಚೆ ಕಡೆ ತಿಂತೀಯ ಅಂತ ಕೇಳ್ತಿದ್ರು. ಅದಕ್ಕೇ ಅಲ್ಲೇ ಪಕ್ಕದಲ್ಲಿರುವಂತಹ ಗೋಬಿ ಸೆಂಟರ್ಗೆ ಹೋಗಿ ಸೊ ಗೋಬಿ ಕೂಡ ತಿಂದು ಅಲ್ಲಿಂದ ಹೊರಟ್ವಿ. ಇವತ್ತು ಊಟ ಕಂಪ್ಲೀಟ್ ಸ್ಕಿಪ್ಪು. ಇಲ್ಲೇ ಗೋಬಿ ತಿಂದ್ಕೊಂಡು ಹೊರಡೋದಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಇವತ್ತು ಆಚೆ ಬಂದು ಏನೆಲ್ಲ ತೊಗೊಂಡೆ, ಏನೆಲ್ಲ ಮಾಡಿದೆ ಅಂತ ಅಷ್ಟೇ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿರೋದು. ಸೊ ಒಂದು ಪುಟ್ಟ ಶಾಪಿಂಗು ಹಾಗೆಯೇ ಬ್ಲಾಗು. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ.